ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಪಾಪದು 9ನೇ ತಿಂಗಳದು ವ್ಯಾಕ್ಸಿನ್ ಹಾಕ್ಸೋ ದಿನದ ವ್ಲಾಗು. ಇದ್ರದ್ದು ಫುಲ್ ಡೀಟೇಲ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಾನು ಅವತ್ತಿನ ದಿನ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು, ಅವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗೂ ಕೂಡ ಪೂಜೆ ಮಾಡಿ, ಆಮೇಲೆ ಪಾಪು ಮಲಗಿರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಅವ್ನಿಗೆ ಸರಿ ಮಾಡಿಟ್ಬಿಟ್ಟು ಅವನು ರೆಡಿ ಮಾಡಿಕೊಂಡು ಸರಿ ತಿನ್ನಿಸ್ಕೊಂಡು ಅವ್ನಿಗೆ ಏನೇನು ಬೇಕು ಫೈಲಿಂದ ಎಲ್ಲ ನೆನಪಿಸ್ಕೊಂಡು ಅದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ತೀನಿ. ಇನ್ನು ವ್ಯಾಕ್ಸಿನ್ ಹಾಕ್ಸೋ ದಿನ ಅಂತೂ ತಾಯಂದ್ರಿಗೆ ಎಲ್ಲ ತಾಯಂದ್ರಿಗೂ ತುಂಬ ಬೇಜಾರಾಗುತ್ತೆ. ನನಗೂ ಕೂಡ ಹಾಗೆ ಬೆಳಿಗ್ಗೆಯಿಂದನೇ ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಮಾಡೋದು ಇವತ್ತು, ವ್ಯಾಕ್ಸಿನ್ ಹಾಕ್ಸಿದ್ರೆ ಜ್ವರ ಬರುತ್ತೇನೋ, ಹಿಂಗೆ ನೋವಾಗುತ್ತೇನೋ, ಅಳ್ತಾನೇನೋ ಜಾಸ್ತಿ, ಹಿಂಗೆ ನೋಡೋದು ಅಂತ ಹಾಗೆ ದೇವ್ರ ಹತ್ರನೂ ಅವ್ನ ಕೈಲೂ ಕೈ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ಹತ್ರ ಜಾಸ್ತಿ ನೋವಾಗೋದು ಬೇಡ, ನಿಧಾನಕ್ಕೆ ಕೊಡಲಿ ಅಂತ ಕೇಳ್ಕೊಂಡು, ನೋವಾಗುತ್ತೆ ಜ್ವರ ಬರುತ್ತೆ ಅಂತ ಮಿಸ್ ಮಾಡೋಕ್ಕಾಗಲ್ಲ. ಬಟ್ ವ್ಯಾಕ್ಸಿನೇಷನ್ ತುಂಬ ಮಕ್ಕಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಮಿಸ್ ಇಲ್ದಂಗೆ ವ್ಯಾಕ್ಸಿನೇಷನ್ ಹಾಕಿಸಿ. ಇದಿಷ್ಟ ಆಗಿತ್ತು ನನ್ನ ಮಿನಿ ವ್ಲಾಗ್. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಮಿನಿ ವ್ಲಾಗಲ್ಲಿ